ರೆಡ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀರಾ? ಆಪಲ್ ಇಸ್ ರೆಡ್ ಕಲರ್. ರೆಡ್ ಕಲರ್. ಚೆರಿ ಗುಡ್ ಬಾಯ್. ಇವತ್ತು ನಮ್ಮ ಚಿನ್ನು ಸ್ಕೂಲಲ್ಲಿ ರೆಡ್ ಡೇ ಸೆಲೆಬ್ರೇಷನ್ ಇದೆ. ಸೊ ರೆಡ್ ಡ್ರೆಸ್, ರೆಡ್ ಟಾಯ್, ಹಾಗೆ ರೆಡ್ ಸ್ನ್ಯಾಕ್ಸ್ ಕೊಡಬೇಕು ಅಂತ ಹೇಳಿದ್ರು. ಸೊ ರೆಡ್ ಸ್ನ್ಯಾಕ್ಸ್ಗೆ ನಾನು ಚೆರಿ ಮತ್ತು ಪೊಮೊಗ್ರನೇಟ್ ಹಾಕಿದ್ದೀನಿ. ಹಾಗೆ ರೆಡ್ ಬ್ರೇಕ್ಫಾಸ್ಟ್ ಕೊಡಬೇಕು. ಸೊ ಚಪಾತಿ ಮೇಲೆ ಸ್ವಲ್ಪ ಜಾಮ್ ಹಾಕಿದ್ದೀನಿ. ಹಾಗೆ ಒಂದು ಫ್ರೂಟ್ ಕಳಿಸ್ಬೇಕು. ಸೊ ರೆಡ್ ಆ್ಯಪಲ್ ಇಟ್ಟಿದ್ದೀನಿ. ಚಿನ್ನು ಚಿನ್ನು ಬಾಯ್. ಬಾಯ್ ಬಾಯ್ ಮೇಡೋ. ಚಿನ್ನು ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಚಿನ್ನು ಸ್ಕೂಲಲ್ಲಿ ರೆಡ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬೆಳಿಗ್ಗೆನೆ ನೋಡಿದ್ರಲ್ಲ, ಫುಲ್ ರೆಡ್ ಡ್ರೆಸ್ ಹಾಕೊಂಡು ಹೋಗಿದ್ದಾನೆ. ರೆಡ್ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಹೋಗಿದ್ದಾನೆ. ಏನೋಪ್ಪ, ಇವಾಗಿನ ಮಕ್ಳಿಗೆಲ್ಲ ರೆಡ್ ಡೇ ಅದು ಇದು ಅಂತ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಓದ್ಬೇಕಾದ್ರೆಲ್ಲ ಈ ತರ ಎಲ್ಲ ಸೆಲೆಬ್ರೇಷನ್ ಏನಿರ್ಲಿಲ್ಲ. ನಾವು ಆಟ ಆಡ್ತಿದ್ವಿ ಚಿಕ್ಕವರಿದ್ದಾಗ. ಕಲರ್ ವಾಕ್ ಅಂತ ಈ ತರ ಆಟ ಎಲ್ಲ ಆಟ ಆಡ್ತಿದ್ವಿ. ಬಟ್ ಈ ತರ ಸೆಲೆಬ್ರೇಟ್ ಎಲ್ಲ ನಮ್ಮ ಸ್ಕೂಲಲ್ಲೆಲ್ಲ ಅವಾಗೆಲ್ಲ ಮಾಡ್ತಿರ್ಲಿಲ್ಲ. ಇವಾಗೆಲ್ಲ ಮಾಡ್ತಾರೆ. ಎಲ್ಲಾ ತರದ ಸ್ಪೆಷಲ್ ಡೇನು ಸೆಲೆಬ್ರೇಟ್ ಮಾಡ್ತಾರೆ. ಬಿಕಾಸ್ ಮಕ್ಕಳು ಕಲರ್ಸ್ನ ಎಲ್ಲ ಐಡೆಂಟಿಫೈ ಮಾಡಲಿ ಮತ್ತೆ ನೆನ್ಪಿಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ. ತುಂಬಾ ಒಳ್ಳೆಯದು. ಚಿನ್ನು ಅಂತ ಫುಲ್ ಖುಷಿಯಾಗಿ ಹೋದ ಇವತ್ತು. ಹಾಗೆ ಇವತ್ತು ಅಪ್ಪ ಅಮ್ಮ ಬರ್ತಿದ್ದಾರೆ. ತವರಿಂದ ಯಾರಾದ್ರೂ ಬರ್ತಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಅಲ್ವಾ? ಅದ್ರಲ್ಲೂ ಅಪ್ಪ ಅಮ್ಮ ಬರ್ತಿದ್ದಾರೆ ಅಂದ್ರೆ ಇನ್ನ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗ್ತಿದೆ. ಏನೋ ಒಂಥರ ಹಬ್ಬ ತರ ಫೀಲ್ ಅನ್ನಿಸ್ತಿದೆ ನನಗೆ. ಬೆಳಿಗ್ಗೆಯಿಂದ ವೇಟ್ ಮಾಡ್ತಿದೀವಿ ಯಾವಾಗ ಬರ್ತಾರೆ ಅಂತ. ಬಟ್ ಅವ್ರು ಬರೋದಿಕ್ಕೆ 4 hours ಜರ್ನಿ ಆಗುತ್ತೆ. ಸೊ ಟ್ರೈನಿಗೆ ಬರ್ತಿದ್ದಾರೆ. ಟ್ರೈನ್ ಸ್ವಲ್ಪ ರೀಚ್ ಆಗ್ತಿದ್ದಂಗೆನೆ ಕಾಲ್ ಮಾಡಿ ನಾನು ಬರ್ತೀನಿ ಅಂತ ಸಂಜು ಹೇಳಿದ್ರು. ಸೊ ಸಂಜು ಇವತ್ತು ಅಪ್ಪ ಅಮ್ಮನ ಕರ್ಕೊಂಡು ಬರೋದಿಕ್ಕೆ ಹೋಗಿದ್ದಾರೆ. ಸೊ ಇವತ್ತು ಸ್ಕೂಲಿಂದ ಚಿನ್ನುನ ನಾನೇ ಕರ್ಕೊಂಡು ಬರ್ಬೇಕು. ನೀನೇ ಕರ್ಕೊಂಡು ಬಂದ್ಬಿಡು, ನಾನು ಬರೋದು ಲೇಟ್ ಆಗುತ್ತೆ, ಸುಮ್ಮನೆ ವೇಟ್ ಮಾಡಿಸ್ಬೇಡ, ಅವನನ್ನ ಅಳ್ತಾನೆ, ಬೇಗ ಹೋಗು, ಹುಷಾರಾಗಿ ಕರ್ಕೊಂಡು ಅಂತ ಪದೇ ಪದೇ ಹೇಳಿದ್ದಾರೆ. ಅದರಲ್ಲೂ ಕಾಲ್ ಮಾಡ್ತಾನೆ ಇದ್ರು, ಕರ್ಕೊಂಡು ಬರಕ್ ಓದ್ಯಾ ಅಂತ. ಇನ್ನ ಟೈಮ್ ಇದೆ ಆದ್ರೂ ಸುಮ್ಮನೆ ಕಾಲ್ ಮಾಡ್ತಾನೆ ಇರ್ತಾರೆ. ನಾನೇ 5 minutes ಅನ್ನೋಂಗೆ ಹೋದ್ರೆ ಸಾಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು ರೆಡ್ ಡೇ ಸೆಲೆಬ್ರೇಟ್ ಮಾಡ್ತಿದಾರಲ್ಲ, ಸೊ ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ. ಪರವಾಗಿಲ್ಲ, ಆದ್ರೂ ನಾವು ಕರೆಕ್ಟ್ ಟೈಮ್ಗೆ ಹೋಗ್ಬೇಕಲ್ವಾ? ಸೊ ಇವತ್ತು ಚಿನ್ನನ ಕರ್ಕೊಂಡು ಬರೋದಿಕ್ಕೆ ಹೋಗ್ತಿದ್ದೀನಿ. ಹಾಗೆ ಇವತ್ತು ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಏನೇನು ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಪಾಲಕ್ ಚಿಕನ್ ಕರಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ರೈಸ್ ಮಾಡಿದ್ದೀನಿ. ಕಬಾಬ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕಬಾಬ್ ಮಾಡ್ಬೇಕಷ್ಟೇ. ಬಂದ ತಕ್ಷಣ ಬಿಸಿ ಬಿಸಿ ಕಬಾಬ್ ಹಾಕೊಡೋಣ ಅಂತ ಹೇಳಿ ಎಲ್ಲಾನು ಕಲ್ಸಿಟ್ಟಿದ್ದೀನಿ. ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಇನ್ನೇನೇ ಇದ್ರು ಅವ್ರು ಬಂದ್ಮೇಲೆ ಬಿಸಿ ಬಿಸಿ ಕಬಾಬ್ ಮಾಡ್ಕೊಡೋದು ಅಷ್ಟೇನೆ. ಸೊ ಇವಾಗ ಲೇಟ್ ಆಗ್ತಿದೆ. ನಾನು ಚಿನ್ನು ಕರ್ಕೊಂಡು ಬಂದ್ಬಿಡ್ತೀನಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ. ಸ್ಕೂಲ್ ಹತ್ರ ಬಂದೆ. ಇನ್ನು ಚಿನ್ನು ಕ್ಲಾಸ್ ಮುಗ್ದಿಲ್ಲ. ಸೊ ವೆಯ್ಟ್ ಮಾಡ್ತಿದ್ದೀನಿ. ನೋಡಿ, ಇಲ್ಲೇ ರೆಡ್ ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಎಲ್ಲ ರೆಡ್ ಚೇರು, ಟೀಚರ್ಸ್ ಎಲ್ಲ ರೆಡ್ ಡ್ರೆಸ್ಸು, ರೆಡ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೋಡಿ, ಬರ್ತಿದ್ದಾನೆ ಚಿನ್ನು. प्रतीक्षा ಚಿನ್ನು ಬೇಗ ಬಾ, ಹೋಗೋಣ ಬೇಗ. ಒಂದ್ಸಲ ಹತ್ಬಿಡು ಸಾಕು. ಕ್ಲಾಸ್ ಮುಗಿದ್ಮೇಲೆ 1/2 hour ಆಟ ಆಡಿನೇ ಡೈಲಿ ಬರೋದು ಇವನು. ಬೇಗ ಬಾ. ಸಾಕು, ಇಳಿ, ಕೆಳಗಡೆ ಬೀಳ್ತೀಯ. ಇಳಿಯೋ.
ವಿಡಿಯೋ ಮಾಡ್ಕೊಳ್ತಿದ್ದೀನಿ, ಮನೇಲಿ ಹೋಗಿ ತೋರಿಸ್ತೀನಿ ಹಿಂಗ್ ಓಡ್ತಿದ ಅಂತ. ಕೈ ಹಿಡ್ಕೊಳ್ಳೋ ಅಂದರೆ ಓಡ್ತಾನೆ ಇದ್ದ, ಸೊ ಅದಕ್ಕೆ ಎದುರಿಸ್ತಿದ್ದೀನಿ. ಫ್ರೆಂಡ್ಸ್, ಇವತ್ತು ಸ್ಕೂಲಿಂದ ನಾನೇ ಕರ್ಕೊಂಡು ಹೋಗ್ತಿದ್ದೀನಿ. ಸಂಜು ಅಪ್ಪಾಜಿ ಮಮ್ಮಿನ ಕರ್ಕೊಂಡು ಬರೋದಕ್ಕೆ ಹೋದ್ರಲ್ಲ, ಸೊ ನನ್ನನ್ನೇ ಕರ್ಕೊಂಡು ಬಂದರು. ಸೊ ಕರ್ಕೊಂಡು ಬರ್ತಾ ಇದ್ದೀನಿ. ಚಿನ್ನೋ ಹಾಯ್ ಹೇಳಿಲಿ. ಕೈ ಬಿಟ್ಟರೆ ಸಾಕು ಓಡ್ಬಿಡ್ತಾನೆ, ಅದಕ್ಕೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ. ಅವ್ರ ಪಪ್ಪ ಇಲ್ಲ ಅಂದರೆ ನಂಗಂತೂ ಇವ್ನು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಯಪ್ಪ, ಅದಕ್ಕೆ ನಿನ್ನ ಅಮ್ಮ ಸ್ಕೂಟ್ರ್ ತಂದಿದ್ಯಾ ಅಂತ ಕೇಳ್ತಿದ್ದಾನೆ. ನಡ್ಕೊಂಡು ಬರೋಕ್ಕಾಗಲ್ವಂತೆ ಇವನಿಗೆ. ನೀನೇ ಓಡಿಸ್ತೀಯಾ ಚಿನ್ನು? ನೀನೇ ಓಡಿಸ್ಕೊಂಡು ಬರ್ತೀಯಾ? ಹಾಂ, ಇಲ್ಲ ನೋಡಿ ಇಲ್ಲಿ ಚಿನ್ನು, ಅವನೇ ಓಡಿಸ್ತೀನಿ ಅಂತ ಅಂದ್ಬಿಟ್ಟು ಕೀಸ್ಕೊಂಡಿದ್ದಾನೆ. ಕೊಡೋಕೆ ಬಾ ಬೇಗ, ಇಲ್ಲ ಬಾ. ಕಾರ್ ಹಾರನ್ ಸೌಂಡ್ ಕೇಳ್ತಿದಾಗೆ ಓಡ್ ಬಂದ್ಬಿಟ್ಟಿದ್ದಾನೆ. ಅಜ್ಜಿ ತಾತ ಬಂದ್ರು ಅಂತ ನೋಡಿ. ಇವಾಗ ಬಂದ್ರ ಮಮ್ಮಿ? ಇವಾಗ ಬಂದ್ರ ಅಪ್ಪಾಜಿ? ಹಗ್ಗೆ ಮಾಡಲ್ವಾ ತಾತನ್ಗೆ? ಮಮ್ಮಿ ಮೊಮ್ಮಗನಿಗೋಸ್ಕರ ರವೆ ಉಂಡೆ ಮಾಡ್ಕೊಂಡು ಬಂದಿದ್ದಾರೆ. ಅವನು ಹೇಳ್ತಿದ್ದ ರವೆ ಉಂಡೆ ಮಾಡ್ಕೊ ಬಾಜಿ ಅಂತ. ಹಾಗೆ ತಂದಾದ್ಮೇಲಂತೂ ಅಜ್ಜಿ ನೀನು ಬಂದಾಗೆಲ್ಲ ರವೆ ಉಂಡೆನೇ ಮಾಡು ಅಂತ ಹೇಳ್ತಿದ್ದ. ಅವ್ನ ಫೇವ್ರೆಟು, ಅದಕ್ಕೆ ಅವ್ರ ಅಜ್ಜಿ ಅವನಿಗೋಸ್ಕರ ಅಂತಲೇ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಚಿನ್ನೋ ತಗೋ, ಅಲ್ಲಿ ತಗೊಂಡು ಅಜ್ಜಿ ತಂದಿರೋದು ಕಣೋ ರವೆ ಉಂಡೆ. ಸಂಜುದು ಅಪ್ಪಾಜಿದು ಎಲ್ಲ ಊಟ ಆಯಿತು. ಅಪ್ಪಾಜಿ ರೆಸ್ಟ್ ಮಾಡ್ತಿದ್ದಾರೆ. ನಾನು ಚಿನ್ನು ಮಮ್ಮಿ ಊಟ ಮಾಡ್ತಿದ್ದೀವಿ ಈಗ. ಚಿನ್ನು ನೀನು ತಿನ್ನಿಸ್ಬೇಡ ಅಮ್ಮ, ಅಜ್ಜಿನೇ ತಿನ್ನಿಸ್ಲಿ ಅಂತ ಹೇಳ್ತಿದ್ದೆ. ಅದಕ್ಕೆ ಅಜ್ಜಿ ಬಾಪ್ಪ ನಾನೇ ತಿನ್ನಿಸ್ತೀನಿ ಅಂತ ಕರೀತಿದ್ದಾರೆ. ಅಂದ್ರೂ ಅಜ್ಜಿ ನೀನು ಊಟ ಮಾಡಿಬಿಡು, ಆಮೇಲೆ ನಾನು ತಿನ್ನಿಸ್ಕೊಳ್ತೀನಿ ಅಂತ ಹೇಳ್ತಿದ್ದಾನೆ. ಎಷ್ಟು ಕರೆದ್ರೂ ಬರ್ತಿಲ್ಲ. ನೀನು ಮಾಡ್ಕೊ ಅಜ್ಜಿ, ಆಮೇಲೆ ನಂಗೆ ತಿನ್ನಿಸು ಅಂತ ಹೇಳ್ತಾನೆ ಇದ್ದ. ಅದಕ್ಕೆ ಮಮ್ಮಿ ನೀನೇ ಊಟ ಮಾಡ್ತೀರಪ್ಪ, ನಾನು ಊಟ ಮಾಡ್ಕೊಂಡು ಮಾಡಿಸ್ತೀನಿ ಅಂತ ಅಂದ್ರೂ ಕೇಳ್ತಾನೆ ಇರಲಿಲ್ಲ. ಅದು ಇದು ತರಲೆ ಮಾಡ್ತಾನೆ ಇದ್ದಾನೆ ನೋಡಿ. ಇವಾಗ ಕೈ ತೊಳ್ಕೊಂಡು ಬಂದ ತೋರಿಸ್ತೀನಿ ಹೇಗೆ ಊಟ ಮಾಡ್ತೀನಿ ನೋಡಜ್ಜಿ ಅಂತ. ಆದರೆ ಜಸ್ಟ್ 2 ತುತ್ತು ತಿಂದ ಅಷ್ಟೇ. ಆಮೇಲೆ ನೀನೇ ತಿನ್ಸೋ ಅಜ್ಜಿ ಅಂತ ಕೂತ್ಕೊಂಡ. ಚಿನ್ನು ಅಜ್ಜಿ ಹತ್ರನೇ ತಿನ್ಸ್ಕೋಬೇಕಾ? ಬೇಗ ತಿನ್ನು. ನೋಡು, ಅಜ್ಜಿ ಹೋಗೋ ತನಕ ಅಜ್ಜಿ ಹತ್ರನೇನಾ? ಚಿನ್ನ ಅಮ್ಮ ಹತ್ರ ತಿನ್ಸ್ಕೊಳಕ್ ಇಷ್ಟನಾ, ಅಜ್ಜಿ ಹತ್ರ ತಿನ್ಸ್ಕೊಳಕ್ ಇಷ್ಟನಾ? ಚಿನ್ನು ಮಲ್ಗಿರೋರ್ನ ಏಳಿಸ್ಕೊಂಡು ವಾಕ್ ಕರ್ಕೊಂಡು ಹೋಗ್ತಿದ್ಯಲ್ಲ ಚಿನ್ನು. ಬ್ಯಾಡ್ ಬಾಯ್ ನೀನು ಚಿನ್ನು, ಆ ಥರ ಮಾಡ್ತಾರಾ? ಮಲ್ಗಿರೋರ್ನ ಎಬ್ಬಿಸ್ಕೊಂಡು ಅವ್ನು ವಾಕ್ ಮಾಡೋ ಪ್ಲೇಸು, ಸೈಕ್ಲಿಂಗ್ ಮಾಡೋ ಜಾಗ ಎಲ್ಲ ತೋರ್ಸ್ಕೊಂಡು ಬರೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವ್ರ ತಾತನ್ನ. ಹುಷಾರ್ ಕಣೋ, ರೋಡ್ ತೋರ್ಸ್ಕೊಡು ತಾತನ್ಗೆ, ಆಯ್ತಾ?
ಚಿನ್ನು ಅವ್ರ ತಾತನ ವಾಕ್ ಅಂತ ಕರ್ಕೊಂಡು ಹೋದ. ವಾಕ್ ಬರೀ ಒಂದು ನೆಪ ಅಷ್ಟೇ. ಅವನು ಅಂಗಡೀಲಿ ಬರ್ತಾ ಏನಾದರೂ ತಿಂಡಿ ತೆಗ್ಸ್ಕೊಳ್ಳೋದಕ್ಕೆ ಅಂತಲೇ ಅವ್ರ ತಾತನ ಕರ್ಕೊಂಡೋಗಿದ್ದಾನೆ. ಪಾಪ ಮಲ್ಗೋದಕ್ಕೂ ಬಿಡಲಿಲ್ಲ. ಸೊ ಮಮ್ಮಿ ನಾನು ಇಬ್ಬರು ಮಾತಾಡ್ತಾ ಕೂತಿದ್ದೋ. ಹಾಗೆ ನಾನು ಜುಮ್ಕ ತಗೊಂಡಿದ್ನಲ್ಲ, ಸೊ ತೋರಿಸ್ತಿದೆ, ಹೇಗಿದೆ ನೋಡಿ ಮಮ್ಮಿ ಹೊಸ್ದು ತಗೊಂಡೆ ಅಂತ. ಅವರು ಚೆನ್ನಾಗಿದೆ, ಎಷ್ಟು ಗ್ರಾಮು ಎಷ್ಟಾಯಿತು ಅಂತ ಎಲ್ಲ ಕೇಳ್ತಿದ್ರು. ಹಾಗೆ ಇದಕ್ಕಿಂತಲೂ ತುಂಬ ದೊಡ್ಡದು ಹಾಕ್ಕೊಳ್ತಾರೆ, ಕೆಲವರು ಹೇಗೆ ಹಾಕ್ಕೊಳ್ತಾರೋ ಅಂತ ಅಂದ್ಬಿಟ್ಟು ತೋರಿಸ್ತಿದ್ರು. ಹಾಗೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ, ಒಂದು ಸಲ ಹಾಕೋ ನೋಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಹಾಗೆ ತೋರಿಸ್ದೆ. ಇಲ್ಲ ಹಾಕ್ಕೊಂಡು ತೋರಿಸು, ಚೆನ್ನಾಗಿ ಕಾಣಿಸುತ್ತಾ ನೋಡ್ತೀನಿ ಅಂತಂದರೆ, ನಾನು ನಿಮ್ಗೆ ಹೆಂಗೆ ಕಾಣಿಸುತ್ತೆ ನೋಡಿ ಅಂತ ಅಂದ್ಬಿಟ್ಟು ಮಮ್ಮಿಗೆ ಹಿಡಿದು ತೋರಿಸ್ತಿದ್ದೆ. ಅವರು ಚೆನ್ನಾಗಿದೆ, ನೀನೊಂದು ಸಲ ಹಾಕ್ಕೊಂಡು ತೋರಿಸು ಅಂತ ಹೇಳಿದರು. ಫ್ರೆಂಡ್ಸ್, ಅಮ್ಮ ಅಂತಿರಿಗೆ ಏನಾದರೂ ತಗೊಂಡಾಗ ತೋರಿಸೋದ್ರಲ್ಲಿರೋ ಖುಷಿನೇ ಬೇರೆ ಅಲ್ವಾ. ಮಮ್ಮಿ ಅಂತೂ ತುಂಬ ಖುಷಿ ಪಡ್ತಾರೆ ಈ ಥರ ವಿಷಯದಲ್ಲೆಲ್ಲ. ಊರಿಂದ ಅಮ್ಮ ಬಂದಮೇಲಂತೂ ತುಂಬ ಮಾತಾಡೋದಿರುತ್ತೆ ಅಲ್ವಾ. ಸೊ ನಾವು ಹಾಗೆ ಅದು ಇದು ಅಂತ ಎಲ್ಲ ಮಾತಾಡ್ತಾ ಕೂತಿದ್ವಿ. ನಾನು ಹಸುಗಳು ಕೋಳಿಗಳು ಎಲ್ಲ ಹೇಗಿದೆ ಅಂತ ಅದ್ರ ಬಗ್ಗೆ ಎಲ್ಲ ವಿಚಾರಿಸಿದೆ. ಮಮ್ಮಿ ನಗಾಡ್ಕೊಂಡು ಹೇಳ್ತಿದ್ರು. ಹಾಗೆ ನಾನು ಹಾಕೊಂಡು ತೋರಿಸು ಅಂದ್ರಲ್ಲ, ಸೊ ಹಾಕೊಂಡು ತೋರಿಸ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಸ್ಯಾರಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು. ಹಾಗೆ ಸ್ವಲ್ಪ ಟೈಮ್ ಮಾತಾಡ್ತಾಯಿದ್ವಿ. ಅಷ್ಟರಲ್ಲಿ ಚಿನ್ನು ಮತ್ತು ಅಪ್ಪಾಜಿ ಬಂದರು. ಚಿನ್ನು ಬರೀ ಆಟ ಆಡ್ತಾನೇ ಇದ್ದ. ಅದಕ್ಕೆ ಮಮ್ಮಿ ಸ್ವಲ್ಪ ಟೈಮ್ ಮಲ್ಕೋಬಪ್ಪ ಅಂತ ಹೇಳಿ ಮಲಗಿಸ್ತಿದ್ರು. ಸೊ ನಾನು ಮಲಗಿಸೋದಕ್ಕೆ ಅಂತ ಹೋದೆ. ನೀನು ಬೇಡ, ಅಜ್ಜಿನೇ ಮಲಗಿಸ್ಬೇಕು ಅಂತ ಹೇಳ್ದೆ. ಇನ್ನು ಅಜ್ಜಿ ಹೋಗೋ ತನಕ ಅಜ್ಜಿನೇ ಊಟ ತಿನ್ನಿಸೋದು, ಅಜ್ಜಿನೇ ಮಲಗಿಸೋದು, ಎಲ್ಲದಕ್ಕೂ ಅಜ್ಜಿನೇ ಕೇಳ್ತಾನೆ. ಇಲ್ಲಿದ್ದರೂ ಅಷ್ಟೇ, ಊರಲ್ಲಿದ್ದರೂ ಅಷ್ಟೇ ಅಜ್ಜಿನೇ ಮಾಡಿಸ್ಲಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮಮ್ಮಿ ಮಲಗಿಸಾದ್ಮೇಲೆ ಅಪ್ಪಾಜಿಗೆ ಒಂದು ಆಲ್ಬಮ್, ಮಮ್ಮಿಗೆ ಒಂದು ಆಲ್ಬಮ್ ಕೊಟ್ಟೆ, ಇಬ್ಬರು ನೋಡಿ ಅಂತ. ತುಂಬ ವರ್ಷ ಆಗಿತ್ತಲ್ಲ ಫೋಟೋಸ್ ಎಲ್ಲ ನೋಡಿ, ಸೊ ಪಾಪದೆಲ್ಲ ಅದಕ್ಕೆ ನೋಡ್ತಾಯಿದ್ರು. ತುಂಬ ದಿನ ಆಗಿದೆ ಕೊಡು ಅಂತ ಹೇಳಿಬಿಟ್ಟು ಇಬ್ಬರು ನೋಡ್ತಾಯಿದ್ರು. ಸರಿ ನೀವಿಬ್ಬರು ನೋಡ್ತಾಯಿರಿ, ನಾನು ಕಬಾಬಿಗೆ ರೆಡಿ ಮಾಡ್ತೀನಿ ಅಂತ ಹೇಳಿ ಇಬ್ರಿಗೂ ಆಲ್ಬಮ್ ಕೊಟ್ಬಿಟ್ಟು ನಾನು ಹೋಗಿ ಕಬಾಬಿಗೆ ರೆಡಿ ಮಾಡ್ತಿದ್ದೆ. ಫ್ರೆಂಡ್ಸ್, ನಾನು ಇವತ್ತು ಯಾವುದೇ ರೆಸಿಪಿನ ಶೇರ್ ಮಾಡ್ತಿಲ್ಲ. ಬಿಕಾಸ್ ಪಾಲಕ್ ಚಿಕನ್ ಮತ್ತು ಕಬಾಬ್ನ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ತೋರಿಸಿದ್ದೀನಿ. ಒಂದು ಸಲ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ನಾನೇ ಯಾವ ರೀತಿ ಕಬಾಬ್ ಮತ್ತು ಪಾಲಕ್ ಚಿಕನ್ ಎಲ್ಲ ಮಾಡ್ತೀನಿ ಅಂತ. ಈ ಥರ ಕಬಾಬ್ ಅಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಚಾನಲಲ್ಲಿ ನಾನು ತೋರಿಸಿದ್ದೀನಿ, ಹೋಗಿ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ, ಓಕೆನಾ. ಅಪ್ಪಾಜಿಗೆ ಈ ಥರ ಕಬಾಬೆಲ್ಲ ತುಂಬ ಇಷ್ಟ ಆಗುತ್ತೆ, ಸೊ ಮಾಡಿದ್ದೆ. ಹಾಗೆ ಫ್ರೆಂಡ್ಸ್, ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೀವು ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಓಕೆನಾ. ನೋಡಿ, ಕಬಾಬ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಯಮ್ಮಿ ಆಗಿತ್ತು, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಇವಾಗ ಚಿನ್ನು ಎದ್ದು ಕೂತಿದ್ದಾನೆ ಅವ್ರ ತಾತನ ಹತ್ರ. ಇವಾಗ ಅವರಿಬ್ರಿಗೂ ಸರ್ವ್ ಮಾಡಿಬಿಟ್ಟು ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ. ತಗೊಂಡು ತಿನ್ನಪ್ಪ ಚಿನ್ನು. ತಿನ್ನು, ಬಿಸಿ ಐತೆ. ಚಿನ್ನು ನೋಡಿ ಅವ್ರ ತಾತಂಗೆ ಫುಲ್ ಟಾರ್ಚರ್ ಕೊಡ್ತಿದ್ದಾನೆ. ಅವ್ರನ್ನ ಟಿ ವಿ ನೋಡೋಕ್ಕೂ ಬಿಡ್ತಿಲ್ಲ, ಕಿವಿ ಎಲ್ಲನೂ ಹೀಗೆಲ್ಲ ಮಾಡೋದು ಎಲ್ಲ ಮಾಡ್ತಿದ್ದಾನೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.